ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ, ಆದರೆ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಖಾಲಿಯಾಗುವ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಹೋಗಿ ಕೇಳಿದ್ರೆ, ಹೌದು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ, ಬಟ್ ಈಗಲ್ಲ, ಮುಂದಿನ ಎಲೆಕ್ಷನ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ ಸಿಎಂ ಆಗಕ್ಕೆ. ಈ ಕಡೆ ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಏನಾಗುತ್ತೆ ಮೂಡ ಹಗರಣದಲ್ಲಿ, ಏನು ಪ್ರಾಸಿಕ್ಯೂಷನ್ ಅವಕಾಶ ನೀಡಿತ್ತು ರಾಜ್ಯಪಾಲರ ರಾಜಭವನ, ಅಥವಾ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ವರ್ಷಗಳಿಂದ ಕಾಯ್ಕೊಂಡಿದ್ದಾರೆ. ಅವ್ರನ್ನ ಮತ್ತೆ ಸ್ಟೇಟ್ ಪಾಲಿಟಿಕ್ಸ್ ಕರ್ಕೊಂಡ್ಬಂದು ಇಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಚರ್ಚೆಯೂ ನಡೀತಾ ಇದೆ. ಏನ್ ಇಲ್ಲಿ ಯಾರ್ಯಾರನ್ನ ಕೇಳ್ತಾ ಇದಾರಲ್ಲ, ನನಗೆ ಸಿಎಂ ಹುದ್ದೆ ಅಂತ, ಯಾರಿಗೊಬ್ರಿಗೆ ಕೊಟ್ರು ಪಕ್ಷ ಹೊಡ್ಕೊಂಡು ಚೂರಾಗಿ ಪೀಸ್ ಆಗೋದ್ರಲ್ಲಿ ಡೌಟೇ ಬೇಡ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ, ಆದರೆ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಖಾಲಿಯಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾರೆ. ದೇವಸ್ಥಾನ ಓಡಾಡ್ತಾ ಇದ್ದಾರೆ, ಕೋರ್ಟ್ ಏನ್ ಹೇಳುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿ ರೇಸ್ಗೆ ಇಳಿದಿದ್ದಾರೆ. ನಾನು ಸಿಎಂ ಆಗ್ಬೇಕು, ನಮ್ಮ ಬಾಸ್ ಸಿಎಂ ಆಗ್ಬೇಕು, ನಮ್ಮ ನಾಯಕ ಸಿಎಂ ಆಗ್ಬೇಕು ಅಂತ. ಸೊ ಆ ರೇಸ್ನಲ್ಲಿ ಮೊದಲು ಸದ್ದು ಮಾಡಿದ್ದು ಆರ್.ವಿ. ದೇಶಪಾಂಡೆ ಅವರ ಹೆಸರು. ಆರ್.ವಿ. ದೇಶಪಾಂಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮ್ಮತಿಸಿದ್ರೆ ನಾನು ಸಿಎಂ ಆಗಕ್ಕೆ ರೆಡಿ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಬಹಳ ದೊಡ್ಡ ಸಂಚಲನ ಮೂಡಿಸ್ಬಿಡ್ತು ರಾಜ್ಯದಲ್ಲಿ. ಏನಕ್ಕೆ ಸಿಎಂ ಚೇಂಜ್ ಆಗೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಈ ಹೈಕಮಾಂಡ್ ಮತ್ತು ಇಲ್ಲಿನ ಕಾಂಗ್ರೆಸ್ ನಾಯಕರ ನಡುವಿನ ಮಾತುಕತೆಗಳು, ಡೆಲ್ಲಿಗೆ ಹೋಗ್ತಾ ಇರೋದು ಬರ್ತಾ ಇರೋದು ಎಲ್ಲ ನೋಡ್ತಾ ಇದ್ರೆ ಏನೋ ಒಂದು ಮಹತ್ವದ ಬದಲಾವಣೆ ಆಗೋಂಗೆ ಕಾಣ್ತಾ ಇದೆ. ಅದು ಕಾಂಗ್ರೆಸ್ ನಾಯಕರಿಗೆ ಆಲ್ರೆಡಿ ಗೊತ್ತಿದ್ದಂಗೆ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಆ ಸ್ಥಾನಕ್ಕೆ ಅಪ್ಪಿತಪ್ಪಿ ಸಿದ್ದರಾಮಯ್ಯನವರು ಇಳಿಯಬೇಕಾದ ಪರಿಸ್ಥಿತಿ ಬಂದ್ರೆ ಅಲ್ಲಿಗೆ ಯಾರು ಹೋಗಿ ಕೂತ್ಕೋಬೇಕು ಅನ್ನೋದಕ್ಕೆ ಬಹಳ ದೊಡ್ಡ ರೇಸ್ ಇದೆ. ಅದರಲ್ಲಿ ಆರ್.ವಿ. ದೇಶಪಾಂಡೆ ಅವರು ಸಿದ್ದರಾಮಯ್ಯನವರು ಒಪ್ಪಿದ್ರೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅಂತೇಳಿ ಯಾರೋ ಪೇಪರಲ್ಲಿ ಆಡೇ ಕೊಟ್ಬಿಟ್ರು ಅಭಿಮಾನಿಗಳು. ಬೆಳಗಾವಿಯ ಹುಲಿ ನಮ್ಮ ನಾಯಕ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಹೋಗಿ ಕೇಳಿದ್ರೆ, ಹೌದು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ, ಬಟ್ ಈಗಲ್ಲ, ಮುಂದಿನ ಎಲೆಕ್ಷನ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ ಸಿಎಂ ಆಗಕ್ಕೆ. ಪ್ರಸ್ತುತ ಸಿದ್ದರಾಮಯ್ಯನವರು ನಡ್ಕೊಂಡು ಹೋಗ್ತಾರೆ ಅನ್ನೋ ತರದಲ್ಲಿ ಮಾತಾಡಿದ್ರು ಸಹಿತ ಆ ಸಿಎಂ ಹುದ್ದೆಗೆ ಬೇಕಾದ ಪೂರಕ ತಯಾರಿಯನ್ನ ಮಾಡ್ಕೊಂಡ ಹಾಗೆ ಕಾಣ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು. ಜೊತೆಲಿ ಬಿಜೆಪಿ ನಾಯಕ ಅವ್ರ ಸಹೋದರ ರಮೇಶ್ ಜಾರಕಿಹೊಳಿ ಜೊತೆಲಿ ಫೋಟೋ ಬೇರೆ ಅವ್ರು ಕಾಣಿಸ್ಕೊಂಡಿರೋದ್ರಿಂದ ಅಲ್ಲೂ ಬೇರೆ ಬೇರೆ ತರದ ಗಾಸಿಪ್ಗಳು ನಡೀತಾ ಇದೆ. ಏನಾಗ್ಬೋದು ಅಪ್ಪಿತಪ್ಪಿ ಇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಬಿಜೆಪಿಗೆ ಹೋಗ್ಬೋದಾ, ಹಂಗೆ ಆ ತರದ್ದೆಲ್ಲ ಚರ್ಚೆಗಳು ನಡೀತಾ ಇದೆ. ಈ ಗ್ಯಾಪ್ ಅಲ್ಲಿ ಎಂ.ಬಿ. ಪಾಟೀಲ್ರು ನಾನು ಸೀನಿಯರ್ ಇದ್ದೀನಿ, ಸತೀಶ್ ಜಾರಕಿಹೊಳಿ ಅವ್ರಿಗಿಂತ ನಾನು ಸೀನಿಯರ್ ಇದ್ದೀನಿ, ನಾನು ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಎಲ್ಲ ಒಂದೇ ಕ್ಯಾಟಗರಿಗೆ ಬರ್ತೀವಿ, ಸಿಎಂ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಯಾರು ದೊಡ್ಡವರು, ಯಾರು ಸೀನಿಯರು, ಯಾರು ಜೂನಿಯರ್ ಅಂತೆಲ್ಲ ನೋಡಲ್ಲ, ಸಿಎಂ ರೇಸಲ್ಲಿ ನಾನು ಇದ್ದೀನಿ ಅನ್ನೋ ತರದಲ್ಲಿ ಎಂ.ಬಿ. ಪಾಟೀಲ್ರು ಮಾತಾಡಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಯಾವುದಕ್ಕೂ ಉತ್ತರನೇ ಕೊಡದೆ ಅಮೆರಿಕಕ್ಕೆ ಪ್ರವಾಸ ಹೋಗಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಏನಾಗುತ್ತೆ ಮೂಡ ಹಗರಣದಲ್ಲಿ, ಏನು ಪ್ರಾಸಿಕ್ಯೂಷನ್ ಅವಕಾಶ ನೀಡಿತ್ತು ರಾಜ್ಯಪಾಲರ ರಾಜಭವನ, ಅದಕ್ಕೆ ಚಾಲೆಂಜ್ ಮಾಡಿ ಕೋರ್ಟ್ಗೆ ಏನು ಹೋಗಿದ್ರು, ಅದು ಇವಾಗ ತೀರ್ಪು ಬಂದ ಕೂಡಲೇ ಪ್ರಾಸಿಕ್ಯೂಷನ್ಗೆ ಓಕೆ ಹೇಳ್ಬಿಟ್ರು ಅಂತಂದ್ರೆ ಕೋರ್ಟು ಆ ಸ್ಥಾನದಿಂದ ಇಳಿಬೇಕಾಗಿ ಬರುತ್ತೆ. ಯಾಕಂದ್ರೆ ಇದೇ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಸಿಕ್ಕಿದಾಗ ಈ ಹಿಂದೆ ಯಡಿಯೂರಪ್ಪನವರನ್ನು ಸಹಿತ ಇದೇ ಸಿದ್ದರಾಮಯ್ಯನವರು ಇಳಿಸಿದ್ರು ಕೆಳಗೆ ವಿರೋಧ ಪಕ್ಷದಲ್ಲಿದ್ದಾಗ. ಸೊ ಹೀಗಿರುವಾಗ ಅವರು ಸಹಿತ ನೈತಿಕ ಹೊಣೆ ಹೊತ್ತು ಇಳಿಲೇಬೇಕಾಗತ್ತೆ. ಅವ್ರು ಇಳಿತಾರೆ ಅಂತ ಗೊತ್ತಾದ ತಕ್ಷಣ ಈಗ ಸ್ಟಾರ್ಟ್ ಆಗಿದೆ. ಮತ್ತೊಂದು ಕಡೆ ಇವತ್ತು ಬೆಳಗ್ಗೆಯಿಂದ ಪರಮೇಶ್ವರ್ ಅವರ ಬೆಂಬಲಿಗರು ಶುರು ಮಾಡಿದ್ದಾರೆ. ಈ ಸಲ ಅವಕಾಶ ದಲಿತರಿಗೆ ಸಿಗಬೇಕು, ನಮ್ಮ ನಾಯಕ ಪರಮೇಶ್ವರರು ಸಿಎಂ ಆಗಬೇಕು ಅಂತ. ಈ ಹಿಂದೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಚಾನ್ಸಸ್ ಇತ್ತು, ಬಟ್ ಪಾಪ ಅವರೇ ಸೋತು ಬಿಟ್ಟಿದ್ರು ಕೊರಟಗೆರೆಯಲ್ಲಿ. ಸೊ ಆ ಕಾರಣದಿಂದ ಅವ್ರಿಗೆ ಸಿಎಂ ಸ್ಥಾನ ತಪ್ಪಿತ್ತು. ಬಟ್ ಈ ಸಲ ಹಂಗಾಗಬಾರ್ದು, ಸಿಎಂ ಸ್ಥಾನ ಅವ್ರಿಗೆ ಸಿಗಬೇಕು ಅಂತ. ಮತ್ತೊಂದು ಕಡೆ ಬಲ್ಲ ಮೂಲಗಳ ವರದಿಯ ಪ್ರಕಾರ ಹಂಗೆಲ್ಲಾದ್ರೂ ದಲಿತರಿಗೆ ಕೊಡಬೇಕು ಅಥವಾ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ವರ್ಷಗಳಿಂದ ಕಾಯ್ಕೊಂಡಿದ್ದಾರೆ. ಅವ್ರನ್ನ ಮತ್ತೆ ಸ್ಟೇಟ್ ಪಾಲಿಟಿಕ್ಸ್ ಕರ್ಕೊಂಡ್ಬಂದು ಇಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಚರ್ಚೆಯೂ ನಡೀತಾ ಇದೆ. ಇದರಲ್ಲಿ ಯಾವುದಾಗುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ, ಬಟ್ ಕರ್ನಾಟಕದ ಜನ ಕಣ್ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಾರೆ ಏನಾಗುತ್ತೆ. ಸಿದ್ದರಾಮಯ್ಯನವರ ಒಂದು ಕ್ಲೀನ್ ಇಮೇಜ್ ಅಪ್ಪಿತಪ್ಪಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟುಬಿಟ್ಟಿದ್ದೆ, ಆದರೆ ಈಗ ಕೋರ್ಟು ಆ ಇಮೇಜ್ ಹೋಗುತ್ತೆ. ಆ ಇಮೇಜ್ ಹೋದ್ಮೇಲೆ ಕಾಂಗ್ರೆಸ್ಗೆ ಧಕ್ಕೆ ಕಟ್ಟಿಟ್ಟ ಬುತ್ತಿ. ಅದರ ಲಾಭವನ್ನು ಬಿಜೆಪಿ ಎಷ್ಟು ಮಾಡ್ಕೋಬೇಕು ಅಷ್ಟು 100% ಮಾಡ್ಕೊಳ್ಳುತ್ತೆ ಅಪೋಸಿಷನ್ಗಳು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು. ಸೊ ಹೀಗಿರುವಾಗ ಕಾಂಗ್ರೆಸ್ ಇದನ್ನು ಹೇಗೆ ನಿಭಾಯಿಸುತ್ತೆ? ಇಲ್ಲಿ ಯಾರ್ಯಾರನ್ನ ಕೇಳ್ತಾ ಇದಾರಲ್ಲ, ನನಗೆ ಸಿಎಂ ಹುದ್ದೆ ಅಂತ, ಯಾರಿಗೊಬ್ರಿಗೆ ಕೊಟ್ರು ಪಕ್ಷ ಹೊಡ್ಕೊಂಡು ಚೂರಾಗಿ ಪೀಸ್ ಆಗೋದ್ರಲ್ಲಿ ಡೌಟೇ ಬೇಡ, ಎರಡನೇ ಮಾತೇ ಇಲ್ಲ. ಸೊ ಹಾಗಾಗಿ ಏನಾಗಬಹುದು ಅನ್ನುವುದನ್ನ ನೀವು ಏನ್ ಮಾಡಬೇಕು, ಕಾದು ನೋಡಬೇಕು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮ್ಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.